SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೋಡ್ರಯ್ಯ ಕನ್ನಡಿಗರೇ, ವಲಸೆ ಬೀದಿ ವ್ಯಾಪಾರಿಗಳು ಫುಟ್ಪಾತ್ನೇ ಮನೆ ಮಾಡ್ಕೊಂಬಿಟ್ಟಾರೆ. ಅಲ್ಲೇ ಫುಟ್ಪಾತಲ್ಲೇ ವ್ಯಾಪಾರ ಮಾಡೋದಂತೆ, ಅಲ್ಲೇ ಸಂಸಾರ ಮಾಡೋದಂತೆ, ಅಲ್ಲೇ ಬಾತ್ರೂಮ್ ಕಟ್ಕೊಂಡು ಬಾತ್ರೂಮ ಮಾಡೋದಂತೆ. ಕಳ್ಳತನ ಮಾಡಿ ನೀರು ಕನೆಕ್ಷನ್ ತಗೊಂಡು ಇವತ್ತು ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಬಿಟ್ಟಾರೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಒಂದಷ್ಟು ಜನ ಬರೋದು, ಬೀದಿ ವ್ಯಾಪಾರಿಗಳು ಕಷ್ಟಪಡ್ತಾರೆ, ಅವ್ರು ಕಷ್ಟಪಟ್ಟು ಜೀವನ ಮಾಡ್ತಾರೆ, ನೀವು ಯಾಕೆ ಅವ್ರಿಗೆಲ್ಲ ಹೋಗಿ ತೊಂದರೆ ಕೊಡ್ತೀರಾ ಅಂತ. ಇದೇನರಪ್ಪ ಮಾಡೋದು? ಯಾರಪ್ಪಂದು ಫುಟ್ಪಾತು? ಇದು ಸಾರ್ವಜನಿಕರ ಸ್ವತ್ತು. ಯಾವನು ಆಚೆಯಿಂದ ಬಂದವನು ಅಲ್ಲಿ ಬಂದು ಜೀವನ ಮಾಡೋಕ್ಕೋ ಇಲ್ಲ ಬಾತ್ರೂಮ್ ಕಟ್ಕೊಂಡು ಸಂಸಾರ ಮಾಡೋಕ್ಕೋ ಅಲ್ಲ ಅದು ಇರೋದು, ಜನ ಓಡಾಡೋಕ್ಕೆ ಅಂತ. ಇವತ್ತು ಇವರಿಂದ ಎಷ್ಟು ಸಮಸ್ಯೆಗಳಾಗ್ತೈತೆ. ರಸ್ತೆಯಲ್ಲಿ ಜನ ಓಡಾಡೋಕ್ಕಾಗಲ್ಲ, ಗಾಡಿಗಳು ಓಡಾಡೋಕ್ಕಾಗಲ್ಲ, ಟ್ರಾಫಿಕ್ ಜಾಮ್ ಆಗ್ತದೆ, ಜನ ಕಾಲು ಕೈ ಮುರ್ಕೊಂಡು ಸಾಯ್ತಾಯಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಇವತ್ತು ಅಧಿಕಾರಿಗಳು ಬಂದು ಇವ್ರನ್ನ ಎತ್ತಂಗಡಿ ಮಾಡಿದ್ರು ಹೋಗ್ತಾ ಇಲ್ಲ ಅಂದರೆ ಏನರ್ಥ? ಇದು ಮೈಸೂರಲ್ಲಿ ಆಗಿರುವಂಥ ಒಂದು ಘಟನೆ. ಯಾರೋ ವಿಡಿಯೋ ಮಾಡಿ ಕಳಿಸಿದ್ದಾರೆ ನೋಡಿ. ಅವ್ರ ದುರಹಂಕಾರಗಳು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡು ಬಾತ್ರೂಮೇ ಮಾಡ್ಕೊಬಿಟ್ಟಾರಪ್ಪ. ನಮ್ಮ ಅಧಿಕಾರಿಗಳಿಗೆ ಇಷ್ಟೆಲ್ಲ ಮಾಡಿದ್ರು ಕಣ್ಣು ಕಾಣಲ್ಲ. ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಬಂದು ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆ ಮಟ್ಟಕ್ಕೆ ಇವತ್ತು ಕರ್ನಾಟಕ ಹದಗೆಟ್ಟು ಹೋಗಿದೆ. ಯಾಕಂದರೆ ಕನ್ನಡಿಗರು ಸರಿ ಇಲ್ಲ, ಇಲ್ಲಿನ ರಾಜಕಾರಣ ಸರಿ ಇಲ್ಲ, ಇಲ್ಲಿನ ಅಧಿಕಾರಿಗಳು ಸರಿ ಇಲ್ಲ. ಇನ್ನೂ ಅನುಭವಿಸಿ. ಇವತ್ತು ಫುಟ್ಪಾತ್ ಬಂದರೆ ನಾಳೆ ನಮ್ಮ ಮನೆಗೆ ನುಗ್ತಾರೆ. ನುಗ್ಗಿಸ್ಕೊಳ್ಳಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.